ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಮಹಾಭಾರತದಲ್ಲಿ ಕುರು ವಂಶದ ಪೂರ್ವಜರಾದ ದುಷ್ಯಂತ ಮತ್ತು ವಿಶ್ವಾಮಿತ್ರನ ಮಗಳಾದ ಶಕುಂತಲೆಯ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳುತ್ತೇನೆ. ವಿಶ್ವಾಮಿತ್ರ ಮತ್ತೊಂದು ಸ್ವರ್ಗವನ್ನು ಸೃಷ್ಟಿ ಮಾಡುವ ಆಸೆಯಿಂದ ತಪಸ್ಸನ್ನು ಮಾಡುತ್ತಾನೆ. ಆಗ ಇಂದ್ರನು ಸ್ವರ್ಗದ ಅಪ್ಸರೆಯಾದ ಮೇನಕಾಳನ್ನು ತಪೋಭಂಗ ಮಾಡಲು ಕಳಿಸುತ್ತಾನೆ. ಮೇನಕಾಳಿಗೆ ತನಗೊಂದು ಕುಟುಂಬ ಇರಬೇಕೆಂದು ಆಸೆ ಪಟ್ಟಿದ್ದಳು. ವಿಶ್ವಾಮಿತ್ರನನ್ನು ನೋಡಿ ಮನಸ್ಸೋತಳು. ವಿಶ್ವಾಮಿತ್ರ ಆಕೆಯ ಸೌಂದರ್ಯಕ್ಕೆ ಮಾರು ಹೋದ. ಇಬ್ಬರು ಒಂದಾದರು. ಸ್ವಲ್ಪ ದಿನಗಳ ಕಾಲ ಜೊತೆಯಾಗಿದ್ದರು. ಇದೇ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿತು. ಇಂದ್ರನಿಂದ ಮೋಸ ಹೋದೆ ಎಂದರಿತು ಮೇನಕಾಳನ್ನು ಮರೆತು ಆ ಮಗುವನ್ನು ಕಾಡಿನಲ್ಲಿ ಬಿಟ್ಟು ಹೊರಟು ಹೋದ. ಆ ಮಗುವನ್ನು ಕಣ್ವ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಕಾಡಿನಲ್ಲಿ ಆ ಮಗುವನ್ನು ಶಕುಂತ ಪಕ್ಷಿಗಳು ರಕ್ಷಣೆ ಮಾಡುತ್ತಿದ್ದವು. ಆದ ಕಾರಣ ಶಕುಂತಲೆ ಎಂದು ನಾಮಕರಣ ಮಾಡಿದರು. ಶಕುಂತಲೆ ಆಶ್ರಮದಲ್ಲಿ ಬೆಳೆದು ದೊಡ್ಡವಳಾದಳು. ನೋಡಲು ಬಹಳ ಸುಂದರವಾಗಿದ್ದಳು. ಹಸ್ತಿನಾಪುರದ ರಾಜ ಮತ್ತು ಕುರು ವಂಶದ ಪೂರ್ವಜರಾದ ರತಂತರ ಮತ್ತು ಇಲಿನಾಳ ಮಗ ದುಷ್ಯಂತ. ದುಷ್ಯಂತ ಹಿರಿಯ ಮಗನಾಗಿದ್ದರಿಂದ ರಾಜನಾಗಿದ್ದನು. ಒಮ್ಮೆ ಜಿಂಕೆಯನ್ನು ಬೇಟೆಯಾಡಲು ಕಾಡಿಗೆ ಬರುತ್ತಾನೆ. ಕಾಡಿನಲ್ಲಿ ಆಶ್ರಮ ಇರುವುದರಿಂದ ಆಕಸ್ಮಿಕವಾಗಿ ಶಕುಂತಲೆಯನ್ನು ನೋಡಿದ. ಅವಳ ಅಂದಕ್ಕೆ ಮನಸೋತನು. ಶಕುಂತಲೆಯು ಅವನನ್ನು ನೋಡಿ ಆಕರ್ಷಿತಳಾದಳು. ಇಬ್ಬರಲ್ಲಿ ಪ್ರೀತಿ ಹುಟ್ಟಿತು. ಆಗ ಇಬ್ಬರು ಗಂಧರ್ವ ವಿವಾಹವಾದರು. ದುಷ್ಯಂತ ಆಕೆಯ ಜೊತೆ ಆಶ್ರಮದಲ್ಲಿಯೇ ಇರತೊಡಗಿದ. ಕೆಲ ದಿನಗಳ ನಂತರ ಆತನ ರಾಜ್ಯಕ್ಕೆ ಹಿಂದಿರುಗುವ ಸಂದರ್ಭ ಬಂದಿತು. ದುಷ್ಯಂತ ತನ್ನ ಕೈಯಲ್ಲಿರುವ ಉಂಗುರವನ್ನು ಅವಳಿಗೆ ಕೊಟ್ಟು ಅರಮನೆಗೆ ಕರೆದುಕೊಂಡು ಹೋಗುವ ಭರವಸೆ ನೀಡಿದನು. ಅಲ್ಲಿ ದುಷ್ಯಂತ ತನ್ನ ರಾಜ್ಯದ ವ್ಯವಹಾರಗಳಲ್ಲಿ ಮಗ್ನನಾಗುತ್ತಾನೆ. ಇಲ್ಲಿ ಶಕುಂತಲೆ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಅದಕ್ಕೆ ಭರತ ಎಂದು ನಾಮಕರಣ ಮಾಡುತ್ತಾರೆ. ಹೀಗೆ ಅನೇಕ ದಿನಗಳ ಕಳೆದರೂ ದುಷ್ಯಂತ ಬರುವುದಿಲ್ಲ. ಶಕುಂತಲೆ ತನ್ನ ಗಂಡನ ನೆನಪಿನಲ್ಲಿ ಸದಾಕಾಲ ಮಗ್ನಳಾಗಿರುತ್ತಿದ್ದಳು. ಒಂದು ದಿನ ಆಶ್ರಮಕ್ಕೆ ಅತಿಥಿಯಾಗಿ ದುರ್ವಾಸ ಮುನಿಗಳು ಬರುತ್ತಾರೆ. ಶಕುಂತಲೆ ದುಷ್ಯಂತನ ಆಲೋಚನೆಯಲ್ಲಿ ಮಗ್ನಳಾಗಿರುತ್ತಾಳೆ. ಸರಿಯಾಗಿ ಅತಿಥಿ ಸತ್ಕಾರ ಮಾಡಲಿಲ್ಲ. ಈ ಕಾರಣಕ್ಕೆ ಋಷಿಗಳು ಕೋಪಗೊಂಡು ಅವಳಿಗೆ, ನೀನು ಕನಸು ಕಾಣುತ್ತಿದ್ದ ಆ ವ್ಯಕ್ತಿಯು ನಿನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡಲಿ ಎಂದು ಶಾಪ ಕೊಟ್ಟರು. ತಕ್ಷಣವೇ ಎಚ್ಚರಗೊಂಡು ಶಕುಂತಲೆ ಕ್ಷಮೆ ಕೇಳುತ್ತಾಳೆ. ನಂತರ ಕೋಪ ಕಡಿಮೆಯಾದ ಮೇಲೆ ಮುನಿಗಳು ಆ ವ್ಯಕ್ತಿಯು ನಿನಗೆ ನೀಡಲಾದ ಉಂಗುರವನ್ನು ಅವನಿಗೆ ತೋರಿಸಿದಾಗ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ ಎಂದರು. ಬಹಳ ದಿನಗಳ ಕಳೆದರೂ ದುಷ್ಯಂತ ಬರದೆ ಹೋದ ಕಾರಣ ಕಣ್ವ ಮಹರ್ಷಿಗಳು ಶಕುಂತಲೆಯನ್ನು ಹಸ್ತಿನಾಪುರಕ್ಕೆ ಕಳಿಸುತ್ತಾರೆ. ದಾರಿಯಲ್ಲಿ ಅವರು ದೋಣಿಯ ಮೂಲಕ ನದಿ ದಾಟಬೇಕಿತ್ತು. ದುಷ್ಯಂತ ಕೊಟ್ಟ ಉಂಗುರ ನದಿಯೊಳಗೆ ಬಿದ್ದಿತು. ಅದು ಆಕೆಗೆ ಗೊತ್ತಾಗಲೇ ಇಲ್ಲ. ನಂತರ ಹಾಗೆಯೇ ಅರಮನೆಗೆ ಹೋಗುತ್ತಾಳೆ. ಆದರೆ ದುಷ್ಯಂತ ಆಕೆಯನ್ನು ಮರೆತಿರುತ್ತಾನೆ. ಅವಳ ಬಗ್ಗೆ ಏನನ್ನೂ ನೆನಪಿಸಿಕೊಳ್ಳಲು ಆತನಿಗೆ ಸಾಧ್ಯವಾಗಲಿಲ್ಲ. ಶಕುಂತಲೆಗೆ ಮುನಿಗಳು ಕೊಟ್ಟ ಶಾಪದ ನೆನಪಾಯಿತು. ಆದರೆ ಆಕೆಯ ಕೈಯಲ್ಲಿ ಉಂಗುರವಿರಲಿಲ್ಲ. ಆದರೂ ಸಹ ನೆನಪಿಸಲು ಪ್ರಯತ್ನಿಸುತ್ತಾಳೆ. ದುಷ್ಯಂತ ಅವಳನ್ನು ಗುರುತಿಸಲಿಲ್ಲ. ಕೊನೆಗೆ ಕಾಡಿಗೆ ಮರಳಿ ಒಬ್ಬಳೇ ತನ್ನ ಮಗ ಭರತನ ಜೊತೆ ನೆಲೆಸುತ್ತಾಳೆ. ದಿನಗಳು ಕಳೆದವು. ಒಂದು ದಿನ ಮೀನುಗಾರನು ಹಿಡಿದ ಒಂದು ಮೀನಿನ ಹೊಟ್ಟೆಯಲ್ಲಿ ರಾಜಮನೆತನದ ಉಂಗುರ ಸಿಕ್ಕಿತು. ರಾಜಮನೆತನದ ಚಿತ್ರ ಗುರುತಿಸಿ ಅವನು ಅರಮನೆಗೆ ತೆಗೆದುಕೊಂಡು ಹೋದನು. ದುಷ್ಯಂತನು ಆ ಉಂಗುರವನ್ನು ನೋಡಿದ ತಕ್ಷಣವೇ ಶಕುಂತಲೆಯ ನೆನಪಾಯಿತು. ಆಕೆಯನ್ನು ಕಾಣಲು ಆಶ್ರಮಕ್ಕೆ ಬಂದನು. ಅವಳು ಅಲ್ಲಿ ಇರಲಿಲ್ಲ. ಆಕೆಯನ್ನು ಹುಡುಕಲು ರಾಜ್ಯದಿಂದ ಸೈನಿಕರನ್ನು ಕರೆಸಿದ. ಹಾಗೆಯೇ ಹುಡುಕುತ್ತಾ ಕಾಡಿನ ನಡುವೆ ಬಂದು ನೋಡಿದಾಗ ಅಲ್ಲೊಬ್ಬ ಚಿಕ್ಕ ಹುಡುಗ ಸಿಂಹದ ಬಾಯನ್ನು ತೆರೆದು ಅದರ ಹಲ್ಲುಗಳನ್ನು ಎನ್ನಿಸುತ್ತಿದ್ದನು. ಆ ಹುಡುಗನ ಧೈರ್ಯ ಮತ್ತು ಶಕ್ತಿಯನ್ನು ನೋಡಿ ಆಶ್ಚರ್ಯಚಕಿತನಾದನು. ಹತ್ತಿರ ಹೋಗಿ ಅವನ ಹೆಸರನ್ನು ಕೇಳಿದನು. ಆ ಹುಡುಗನು, ನಾನು ದುಷ್ಯಂತನ ಮಗ ಭರತ ಎಂದನು. ಅದನ್ನು ಕೇಳಿ ಸಂತೋಷಪಟ್ಟನು. ನಂತರ ಆ ಹುಡುಗನು ಅವನನ್ನು ಶಕುಂತಲೆಯ ಹತ್ತಿರ ಕರೆದೊಯ್ದನು. ಶಕುಂತಲೆ ಆತನನ್ನು ನೋಡಿ ಸಂತೋಷಪಟ್ಟಳು. ಪುನಃ ಅವನ ಕುಟುಂಬ ಒಂದಾಯಿತು. ಇದು ಶಕುಂತಲೆ ಮತ್ತು ದುಷ್ಯಂತನ ಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.